ದೇವತೆಗಳೇ, ಲೋಕವಿದು ನಾಕ, ಎಲ್ಲಿ ಅಕಸ್ಥಿತಿಯ ಲವಲೇಶವೂ ಇಲ್ಲವೋ ಅದನ್ನ ನಾಕ ಎನ್ನುವುದಾಗಿ ಕರೆದರು. ಅರ್ಥಾತ್ ಪಾಪದ ಲವಲೇಶವಿಲ್ಲವೋ ಅದನ್ನೇ ಸ್ವರ್ಗ ಎನ್ನುವುದಾಗಿ ಕರೆದರು. ಪುಣ್ಯ ಕ್ಷೀಣವಾಯಿತು ಅಂತಾದರೆ ಇಲ್ಲಿದ್ದವರು ಭೂಲೋಕಕ್ಕೆ ಬೀಳುತ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ವಿಶಂತಿ ಎನ್ನುವುದಾಗಿ ಮಾತೇ ಉಂಟು. ಹಾಗಾದರೆ ಇಲ್ಲಿಯ ಪದವಿಯನ್ನ ಏರುವುದಕ್ಕೋ ಇಲ್ಲಿಯ ಪೀಠದಲ್ಲಿ ಆರೂಢನಾಗಲಿಕ್ಕೋ ಯೋಗ್ಯತೆ ಎನ್ನುವುದನ್ನ ಪ್ರಪಂಚ ಮುಖವೋ ತ್ರಿಮೂರ್ತಿಗಳು ಕಲ್ಪಿಸಿದ್ದುಂಟು. ಯಾವಾಗ, ಹೇಗೆ, ಯಾರು, ಯಾವ ಅರ್ಹತೆ ಇದ್ದವರು ಈ ಪೀಠವನ್ನೇರಬೇಕು ಎನ್ನುವುದಾಗಿ ಶಾಸ್ತ್ರವೂ ಉಂಟು, ಶ್ರುತಿಯೂ ಉಂಟು. ಅದೇ ರೀತಿಯಾಗಿ ಈ ಕಾಲಕ್ಕೆ ಪೀಠವನ್ನ ನಾನು ಏರಿ ಕುಳಿತಿದ್ದೇನೆ. ಹಾಗಾದರೆ ಎಲ್ಲ ಕಾಲಕ್ಕೂ ಒಬ್ಬನೇ ಇಂದ್ರನಲ್ಲ. ಇಲ್ಲಿ ಇಂದ್ರ ಎನ್ನುವುದು ಜಾತನಾಮ ಅಲ್ಲ, ಹುಟ್ಟಿನಿಂದ ಬರುವಂತದ್ದಲ್ಲ. ಈ ಪೀಠವನ್ನ ಯಾರು ಏರ್ತಾರೋ ಅವ ದೇವೇಂದ್ರ, ಅವನದ್ದಾದಂತಹ ಸಾಧನೆಗೆ ಕೊಡುವಂತಹ ಗೌರವ ಅದು. ಹಾಗಾದರೆ ಎಲ್ಲ ಕಾಲದಲ್ಲಿ ಒಬ್ಬನೇ ದೇವೇಂದ್ರನೋ? ಅಲ್ಲವೇ ಅಲ್ಲ. ಅದಕ್ಕಾಗಿಯೇ ಪ್ರಾಜ್ಞರಾದವರು, ಶಾಸ್ತ್ರಜ್ಞರಾದವರು ಕಾಲವನ್ನ ವಿಭಾಗಿಸಿದರು. ತಿಥಿ, ವಾರ, ಪಕ್ಷ, ಋತು, ಮಾಸ, ಅಯನ, ವತ್ಸರ ಎನ್ನುವುದಾಗಿ ಆ ವತ್ಸರವನ್ನ ಮತ್ತೆ 4 ಭಾಗವಾಗಿ ವಿಂಗಡಿಸಿದರು. ಇಡಾವತ್ಸರ, ಪರಿವತ್ಸರ, ಸಂವತ್ಸರ, ಅನುವತ್ಸರ ಎನ್ನುವುದಾಗಿ. ಇದರ 5 ಸಮೂಹಕ್ಕೆ ಒಂದು ಯುಗ ಎನ್ನುವುದಾಗಿ ಕರೆದರು. ಹಾಗೆಯೇ 4 ಯುಗಕ್ಕೆ ಒಂದು ಮಹಾಯುಗ ಎನ್ನುವುದಾಗಿ ಕರೆದರು. 71 ಮಹಾಯುಗಕ್ಕೆ ಒಂದು ಮನ್ವಂತರ ಎನ್ನುವುದಾಗಿ ಕರೆದರು. ಅಂತಹ 14 ಮನ್ವಂತರ ಬ್ರಹ್ಮನ ಆಯುಷ್ಯದಲ್ಲಿ ಒಂದು ಹಗಲು. ಇಂತಿರ್ಪ ಹಗಲು ರಾತ್ರಿಯನ್ನೊಳಗೊಂಡ 100 ವರ್ಷದ ಆಯುಷ್ಯ ಆ ಬ್ರಹ್ಮದೇವನಿಗುಂಟು. ಆ ಬ್ರಹ್ಮದೇವನ ಒಂದು ಹಗಲಿನಲ್ಲಿ 14 ಇಂದ್ರರು ಬದಲಾಗಿ ಹೋಗುತ್ತಾರೆ. ಅರ್ಥಾತ್ ಮನ್ವಂತರಕ್ಕೊಬ್ಬ ಇಂದ್ರ. ಈ ಹಿಂದೆ ಉತ್ತಮ, ರೈವತ, ಸ್ವಯಂಭುವ, ಚಾಕ್ಷುಷ ಹೀಗೆ 6 ಮನ್ವಂತರಗಳಿಗೆ ಕ್ರಮವಾಗಿ ಯಜ್ಞ, ರೋಚನ, ಸತ್ಯದಿತು, ತ್ರಿಶಿಖ, ವಿಭು, ಮಂತ್ರದ್ರುಮ ಎನ್ನುವುದಾಗಿ 6 ಇಂದ್ರರಾಗಿ ಹೋದರು. 7ನೆಯವ ನಾನು ಪುರಂದರ ನಾಮಕ ಇಂದ್ರ ಈ ಪೀಠಕ್ಕೆ ಬಂದವ. ಅದಿತಿ ಮತ್ತು ಕಾಶ್ಯಪರಿಗೆ ಮಗನಾಗಿ ಹುಟ್ಟಿದೆ. ಸಾಧಿಸಬೇಕೆಂಬ ಹಂಬಲದಿಂದ ತಾಯಿಯ ಆಶೀರ್ವಾದದೊಂದಿಗೆ ತಂದೆಯ ಮಾರ್ಗದರ್ಶನದಲ್ಲಿ ಮೇಘವಂತ ನಾಮಕ ಪರ್ವದಲ್ಲಿ ಶತಯಾಗವನ್ನ ಮಾಡಿದ್ದರಿಂದ ಮಘವ ಎನ್ನುವ ನಾಮಕ್ಕೆ ಪಾತ್ರನಾಗಿ ತ್ರಿಮೂರ್ತಿಗಳಿಂದಲೇ ಅನುಗ್ರಹಿಸಲ್ಪಟ್ಟು ಈ ಪೀಠಕ್ಕೆ ಬಂದವ. ಇಂದು ಈ ದಶಯೋಜನ ವಿಸ್ತಾರವಾದಂತಹ ಸುಧರ್ಮ ಸಭೆಯಲ್ಲಿ ಕುಳಿತು ಲೋಕದ ಆಡಳಿತವನ್ನು ಸುವ್ಯವಸ್ಥಿತವಾಗಿ ನೋಡಿಕೊಳ್ಳುತ್ತಾ ಇದ್ದವ. ಹಾಗಾದರೆ ಇಲ್ಲಿರುವವರಿಗೆ ಕಷ್ಟವೇ ಬರುವುದಿಲ್ಲವೇ? ಅದಲ್ಲವೇ ಅಲ್ಲ. ಪ್ರತಿಯೊಬ್ಬನಿಗೂ ಲೋಕದಲ್ಲಿ ಕಷ್ಟ ಎನ್ನುವುದು ಬಂದೇ ಬರುತ್ತದೆ. ಹೇಗೆ ನಮ್ಮ ದಾಯಾದಿಗಳಂತಹ ರಾಕ್ಷಸರು ವರಬಲಾನ್ವಿತರಾಗಿ ಒಂದೇ ಒಂದು ಕಾರಣ, ಅಮೃತ ಒಂದು ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ವರಬಲಾನ್ವಿತರಾಗಿ ಸ್ವರ್ಗದ ಪೀಠವನ್ನ ಅಪೇಕ್ಷಿಸಿ ಆಗಾಗ ದಾಳಿ ಮಾಡುವುದುಂಟು. ಆ ದಾಳಿ ಮಾಡಿದ ಎಲ್ಲ ರಾಕ್ಷಸರನ್ನ
ತ್ರಿಮೂರ್ತಿಗಳ ಅನುಗ್ರಹದಿಂದ ನಿರ್ನಾಮ ಮಾಡಿ ಇಂದು ನಾವು ಸುಖದಲ್ಲಿದ್ದೇವೆ. ಕಮಲ ನಾಭನ ದಯದಿ ಅಮಿತ ಸುಖ ಸಂಪದವು ಎಮಗಿಂದು ಲಭಿಸುವುದು. ಆದರೆ ಇಲ್ಲಿಗೆ ಮುಗಿಯಿತೋ? ಮುಗಿಯಲಿಲ್ಲ. ಮುಂದೆ ಯಾವುದಾದರೂ ರಾಕ್ಷಸರು ವರಬಲಾನ್ವಿತರಾಗಿ ನಮ್ಮೆಡೆಗೆ ಬಂದರು ಅಂತಾದ್ರೆ ನೀವೇನು ಮಾಡ್ತೀರಿ ಅನ್ನುವುದು ಬೇಡವಾ? ಅದೇ ರೀತಿ ಈ ದಾನವರು ಹುಟ್ಟಿದಾಕ್ಷಣ ನೋಡುವುದು ಮೇಲೆ ಈ ದೇವಲೋಕ ಸಿಂಹಾಸನವನ್ನು ನಾವು ಯಾವಾಗ ಎತ್ತಿರ ಎನ್ನುವುದಾಗಿ ಇದು ಅದಕ್ಕಾಗಿ ವರವನ್ನು ಪಡೆದು ಇಲ್ಲಿವರೆಗಾಗಿ ಬರ್ತಾರೆ. ಬಂದವರಲ್ಲಿ ನಾವು ಹಿತವನ್ನು ಮಾಡ್ತೇವೆ. ಬಂದಂತ ಅದೆಷ್ಟೋ ಬಂದಿಯನ್ನ ಈಗಾಗಲೇ ಯಮನೂರಿಗೆ ನಾವು ಕಳಿಸಿದ್ದೇವೆ. ಮುಂದೆ ಬಂದಂತಾದ್ರೆ ನಾನು ನೋಡಿಕೊಳ್ತೇನೆ, ಅಪ್ಪಣೆಯನ್ನು ಕೊಡ್ಬೇಕು. ಸಂತೋಷವಾಯಿತು ನಿಮ್ಮಯ ನುಡಿಗಳ ಕೇಳಿ, ಬಹಳ ಸಂತಸಗೊಂಡಿದ್ದೇನೆ. ಆದರೆ ಇಂದು ಈ ಸಭೆಯಲ್ಲಿ ಚರ್ಚಿಸಬೇಕಾದಂತಹ ಪ್ರಮುಖವಾದ ವಿಷಯ ಉಂಟು. ಯಾವುದು? ಎಲ್ಲ ಕೇಳಬೇಕು ನೀವು. ಸ್ವರ್ಗ ಚರ್ಚಿಸಬೇಕಾದ ಪ್ರಮುಖವಾದ ವಿಷಯವೊಂದುಂಟು ಎನ್ನುವುದಾಗಿ ಹೇಳಿದೆ. ಯಾವುದು? ಯಾವುದು ಗೊತ್ತಾ? ಈ ತ್ರಿಲೋಕದ ಆಡಳಿತವನ್ನು ನೋಡಿಕೊಳ್ಳುತ್ತಾ ಹೀಗೆ ನನ್ನ ತಲೆಗೆ ಬಂದದ್ದು ಒಂದು ವಿಚಾರ. ಯಾವುದು? ಇಲ್ಲಿಯೇ ತ್ರಿವೇಣಿ ಸಂಗಮದಲ್ಲಿ ಪ್ರಪಂಚದಲ್ಲಿ ಗೊಂದಲಮಯವಾದಂತಹ ಹಲವು ವಿಷಯಗಳ ಪರಿಹಾರಕ್ಕಾಗಿ ಜ್ಞಾನ ಸತ್ರವೊಂದನ್ನ ಏರ್ಪಡಿಸಬೇಕು ಎನ್ನುವುದಾಗಿ ಹಲವು ಕಾಲಗಳ ಮನದ ಇಚ್ಛೆ ನನ್ನದು. ಅದೇ ರೀತಿಯಲ್ಲಿ ಇಂದು ತೀರ್ಮಾನ ಮಾಡಿದ್ದೇನೆ. ಕೇವಲ ನಾವಷ್ಟೇ ಸೇರಿದರೆ ಜ್ಞಾನ ಸತ್ರ ಆದೀತ. ಪ್ರಪಂಚದಲ್ಲಿ
ನಮ್ಮಿಂದಲೂ ಮಿಗಿದಾದಂತಹ ಜ್ಞಾನಿಗಳು ಹಲವರಿದ್ದಾರೆ. ಋಷಿ ಮನೀಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಶ್ರುತಿಯನ್ನ ಅರ್ಜಿಸಿಕೊಂಡವರಿದ್ದಾರೆ. ಅವರನ್ನೆಲ್ಲರನ್ನೂ ಈ ಜ್ಞಾನ ಸತ್ರಕ್ಕೆ ಆಹ್ವಾನವನ್ನು ನೀಡಿ ಗೌರವದಿಂದ ಕರೆತರಬೇಕು. ಯಾವುದೇ ಒಂದು ಜ್ಞಾನ ಸತ್ರವು ಅಂತಾದ್ರೆ ಅಲ್ಲಿ ತೀರ್ಮಾನವನ್ನ ನೀಡುವುದಕ್ಕಾಗಿ ಎಲ್ಲರಿಗಿಂತಲೂ ಮಿಗಿಲಾದಂತಹ ಒಬ್ಬ ವ್ಯಕ್ತಿ ಬೇಕು. ಅವ ಯಾರು ಅಂತ ಕೇಳಿದರೆ ಮಹೇಶ್ವರ, ಈಶ್ವರ. ಅವನನ್ನೇ ಈ ಜ್ಞಾನ ಸತ್ರದ ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಬೇಕು ಎಂಬ ತೀರ್ಮಾನವನ್ನು ಮಾಡಿದ್ದೇನೆ. ಜ್ಞಾನಕ್ಕೆ ಅಧಿದೇವತೆ ಅವ. ಶ್ರುತಿವಾಕ್ಯವೇ ಇಲ್ಲವ ಜ್ಞಾನಂ ಮಾಹೇಶ್ವರಾದಿಚ್ಛೇಯತೆ ಎನ್ನುವುದಾಗಿ. ಪ್ರತಿಯೊಬ್ಬರಿಗೂ ಜ್ಞಾನವನ್ನ ಕೊಡುವವನೇ ಅವ. ಹಾಗಾಗಿ ಅವನನ್ನೇ ಈ ಅಧ್ಯಕ್ಷ ಪೀಠಕ್ಕೆ ಕುಳ್ಳಿರಿಸಬೇಕು ಎಂಬ ತೀರ್ಮಾನವನ್ನ ಮಾಡಿದ್ದೇನೆ. ಹಾಗಾಗಿ ಇನ್ನು ಇಲ್ಲಿಯೇ ತಡ ಮಾಡುವುದಲ್ಲ, ಸಕಲ ಸಿದ್ಧತೆಗಳೊಂದಿಗೆ ನಾವೆಲ್ಲರೂ ರಜತಗಿರಿಯತ್ತ ಸಾಗೋಣ.